Hi, welcome back to my new YouTube channel. It's a cozy lifestyle. ಸೊ ನಾನು ಇದನ್ನ ಯುಗಾದಿ ದಿನ ಶೂಟ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ಬೇವು ಬೆಲ್ಲ. ಹಾಗಾಗಿ ನಾನು ಇವತ್ತು ಲಾಸ್ಟ್ ವಿಡಿಯೋದೊಳಗೆ ಕುಕಿಂಗ್ ರೆಸಿಪಿ ತೋರಿಸಿದ್ದೆ. ಸೊ ಇವಾಗ ನಾನು ಬೇವು ಹೆಂಗ್ ಮಾಡ್ತಾರ ಅಂತ ತೋರಿಸ್ತೀನಿ. ಯುಗಾದಿ ಆಗಿರೋದ್ರಿಂದ ಫಸ್ಟ್ಲಿ ಐ ಆಮ್ ವಿಶಿಂಗ್ ಟು ಎವ್ರಿ ಒನ್ ಹ್ಯಾಪಿ ಯುಗಾದಿ. ಎಲ್ರ ಲೈಫ್ ಒಳಗೆ ಹೆಂಗ್ ಸ್ವೀಟ್ ಬರ್ತದ ಹಂಗೆ ಕಹಿ ಹೆಂಗಿರ್ತದ ಹಂಗೆ ಸ್ವೀಟೂ ಇರ್ಲಿ ಅಂತ ಹೇಳ್ತಾ ವಿಶ್ ಮಾಡ್ತಾ. ಸೊ ಭಾಳ ತಡ ಮಾಡೋದು ಬೇಡ, ಭಾಳ ಡ್ರ್ಯಾಗ್ ಮಾಡೋದು ಬೇಡ. ಸೊ ಹೆಂಗೆ ಬೇವ್ನ ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕ, ಎಸ್ಪೆಷಲಿ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಲಿಕ್ವಿಡ್ ಟೈಪ್ ಮಾಡ್ತಾರೆ. ಒಂದೊಂದು ಕಡೆ ಹೆಂಗೆ ಮಾಡ್ತಾರೆ ಅಂದ್ರೆ ಪೌಡ್ರಿಶ್ ಕೊಡ್ತಾರೆ. ಲೈಕ್ ಪುಟಾಣಿ ಪೌಡ್ರ್ ಹಾಕಿ ಅದಕ್ಕೊಂಚೂರು ಸಕ್ಕರೆ ಹಾಕಿ ಇಲ್ಲ ಬೆಲ್ಲ ಹಾಕಿ ಸ್ವಲ್ಪ ಬೇವಿನ ಹೂವು ಹಾಕಿ ಕೊಡ್ತಾರೆ. ಬಟ್ ನಮ್ಮ ಕಡೆ ಹಂಗೆ ಮಾಡೋದಿಲ್ಲ. ನಮ್ಮ ಕಡೆ ಲಿಕ್ವಿಡ್ ಟೈಪ್ ಮಾಡ್ತಾರೆ. ಲಿಕ್ವಿಡ್ ಹೆಂಗೆ ಮಾಡ್ತಾರೆ ಅಂತಂದ್ರೆ ಅದನ್ನೆಲ್ಲ ಪ್ರೊಸೀಜರ್ ತೋರಿಸ್ತೀನಿ. ಪ್ರೊಸೀಜರ್ ತೋರ್ಸೋಕ್ಕಿಂತ ಮುಂಚೆ ಇದಾದ್ಮೇಲೆ ಎಡಿಟಿಂಗ್ ಹೆಂಗೆ ಮಾಡಿರ್ತೀನಿ ಅಂದ್ರೆ ಫಸ್ಟ್ ಪ್ರೊಸೀಜರ್ ತೊಗೊಂಬರೋದು, ಫ್ರೂಟ್ಸ್ ಎಲ್ಲ ತೊಗೊಂಬರೋದು ಅದೇ. ಯಾಕಂದ್ರೆ ಎಲ್ಲ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಅದನ್ನ ಆ್ಯಡ್ ಮಾಡಿ ನಾನು ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಅಂತ. ಸೊ ಬಟ್ ಯಾರೆಲ್ಲ ನನ್ನ ಚಾನಲ್ನ ನೋಡೋರು ಸ್ಕಿಪ್ ಮಾಡದೆ ನೋಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತಾರೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಆ್ಯಂಡ್ ಓಕೆ. ಕಲಬುರ್ಗಿ ಒಳಗೆ ಭಾಳ ಅಂದ್ರೆ ಭಾಳ ಬ್ಯಾಸ್ಗೆ ಅದ. ಮುಂಜಾನೆ ನಾವು ತರಕಾರಿ ತೊಗೊಂಬರ್ಲಿಕ್ಕೆ ಏನು ಹೊಂಟಿವಿ ಅವಾಗಾರ ಸಿಕ್ಕಾಬಡೆ ಬಿಸಿಲಿತ್ತು. ನಮಗೆ ಮನೆಗೆ ಕಾಯಿಪಲ್ಲೆ ತೊಗೊಂಡ್ವಿ. ಏನಂತಂದ್ರೆ ಗಜ್ರಿ ತೊಗೊಂಡ್ವಿ, ಪೊಟ್ಯಾಟೊ ತೊಗೊಂಡ್ವಿ, ಆನಿಯನ್ ತೊಗೊಂಡ್ವಿ, ಗ್ರೀನ್ ಚಿಲ್ಲಿ ತೊಗೊಂಡ್ವಿ. ಯಾಕಂತಂದ್ರೆ ಮನೆ ಪಡ್ಡಿತ್ತು, ನಮಗೆ ಇವೆಲ್ಲ ಬೇಕು. ಪಡ್ಡು ತಿಂದು ಆದಮೇಲೆ ಬೇವು ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಅದ್ರ ಸಲುವಾಗಿ ಮತ್ತು ಭಾಳ ಅಂದ್ರೆ ಭಾಳ ತುಟ್ಟಿನೂ ಇತ್ತು. ಮತ್ತು ನಾವು ಕೇಳಿದ್ವಿ, ನಂಗೆ ಹಸಿ ಅಂದ್ರೆ ತಪ್ಪಲ ಪಲ್ಯ ಭಾಳ ಸೇರ್ತದೆ ಕೇಳಿದ್ವಿ. ಸ್ವಲ್ಪ ಬಾಡ್ದಂಗೆ ಆಗಿತ್ತು, ಭಾಳ ತುಟ್ಟಿನೂ ಹೇಳಿದ್ರು. ಆಯ್ತು ಅಂತಂದು ನಾವು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ನಂಗೆ ಭಾಳ ನೀರಡ್ಸಾಗಿತ್ತು. ಮತ್ತು ಇನ್ನೊಂದು ಖಾಲಿ ಹೊಟ್ಟೆಲಿ ಹೋಗಿದ್ದೆ ನಾನು ಇದೆಲ್ಲ ಶಾಪ್ ಮಾಡ್ಲಿಕ್ಕೆ. ಅದಕ್ಕೆ ಬಾಜುಕನೇ ಏನಂತಾರೆ ಎಳ್ನೀರಿದ್ದು ಕೇಳಿದ್ವಿ. ಅವು ಕೂಡ ಭಾಳ ತುಟ್ಟಿ ಇದ್ದು. ಅವ್ರಿಗೆ ಹೇಳಿದೆ ಭಾಳ ಸ್ವೀಟ್ ಇರಬೇಕು, ನೀರು ಭಾಳ ಇರ್ಬೇಕಂತ ಹೇಳಿದೆ. ಸ್ವೀಟೂ ಇರಲಿಲ್ಲ, ನೀರೂ ಭಾಳ ಇರಲಿಲ್ಲ. ಅವರೇ ಏನಂತಾರೆ ಹಣ್ಣು ಕೂಡ ಮಾರ್ಲಿಕ್ಕತ್ತಿದ್ರು, ಫ್ರೂಟ್ಸು. ಅಲ್ಲಿ ನಮ್ಮ ಕರ್ಬೂಜ ಮತ್ತು ಎಷ್ಟು ತುಟ್ಟಿ ಅಂತೀನಿ, ಕರ್ಬೂಜ 100 ರೂಪಾಯಿಗೆ 3 ಅಂತ ಕಿಟ್ಟಿದ್ದು. ದ್ರಾಕ್ಷಿಯರ 100 ರೂಪೀಸ್ kg ಅಂತ. ನಾವು ½ kg ತೊಗೊಂಡ್ವಿ. ಮತ್ತು 30 ರೂಪಾಯಿ kg ಅಂತ ವಾಟ್ರ್ ಮೆಲನ್, ಅದು 1 kg ಮ್ಯಾಲೆ ಇತ್ತು. ಅದು ಕೂಡ 100 ರೂಪೀಸ್ ಏನೋ ಆಯಿತು. ತೊಗೊಂಡು ಕಿಶಂದು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ಬೇವಿಗೆ ಇವೆಲ್ಲ ಬೇಕಾಗಿತ್ತು ಭಾಳ. ಅಂದ್ರೆ ಕರ್ಬೂಜ ಮತ್ತು ಬನಾನೂ 120 ರೂಪಾಯಿ kg ಅಂತ. ಅದು ಏನಂತಾರೆ ಏಲಕ್ಕಿ ಬಾಳೆಹಣ್ಣು ಅಂತ ಏನಂತೀವಿ, ಏಲಕ್ಕಿ ಬಾಳೆಹಣ್ಣು, ಅದು ತೊಗೊಂಡ್ವಿ. ತೊಗೊಂಡು ಮನೆಗೆ ಬಂದಮೇಲೆ ಇವೆಲ್ಲ ಬೇವಿಗೆ ಬೇಕಾಗಿದ್ದು. ಬೇವು ಆಮೇಲೆ ಮಾಡ್ತೀವಿ, ಫಸ್ಟ್ ನಾಷ್ಟಕ್ಕೆ ಇವೆಲ್ಲ ರೆಡಿ. ಎಲ್ಲ ಕಾಯಿಪಲ್ಯನೂ ಆಯಿತು, ಬೇವಿನ ಹೆಚ್ಚಾಯಿತು ಅಂತಂದು ನಾವು ಮಾರ್ಕೆಟಿಗೆ ಹೋಗಿದ್ವಿ. ಎಳ್ನೀರು ಕುಡಿದ್ವಿ. ಆನಂದವ್ರು ಏನು ಕುಡಿಲಿಲ್ಲ, ಅವ್ರು ಕಾಯಿಪಲ್ಯ ಮಾಡಿದ್ರು. ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಕುಡಿದು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನಿಲ್ಲಿ ಬೇವಿಂದು ರೆಸಿಪಿ ತೋರಿಸ್ಲಿಕ್ಕತ್ತೀನಿ. ಬೇವು ಹೆಂಗೆ ಮಾಡ್ತಾರಂತಂದ್ರೆ ಫಸ್ಟ್ ಬೇವಿಗೆ ಬೇಕಾಗಿರೋದು ಏನೂ ಇಲ್ಲ, ಸಿಂಪಲ್ ಅದಾವ, ಏನೂ ಇಲ್ಲ. ಸಿಂಪಲ್ಲಾಗಿ ದ್ರಾಕ್ಷಿ ಬೇಕಾಗ್ತದೆ ಮತ್ತು ಮ್ಯಾಂಗೋ ಅಂದ್ರೆ ಏನಂತಾರೆ ಮಾವಿನಕಾಯಿ, ಕರ್ಬೂಜ ಎಲ್ಲ ಹೋಳ್ಕೋಬೇಕು. ಡ್ರೈ ಫ್ರೂಟ್ಸ್ ಬಾದಾಮಿ ಬೇಕಾಗ್ತದೆ. ಏನಂತಾರೆ ರೆಸಿನ್ಸ್ ನೆನಿಟ್ಟಿರ್ಬೇಕು. ಏನಂತಾರೆ ಗೋಡಂಬಿ, ಮನುಕ ಮತ್ತು ಏನಂತಂದ್ರೆ ವಾಟರ್ ಮೆಲನ್, ಕಲ್ಲಂಗಡಿನೂ ಕೂಡ ಬೇಕಾಗ್ತದೆ. ಭಾಳ ಇವೇ ಇಂಪಾರ್ಟೆಂಟ್ ಆಗ್ತಾವೆ ಭಾಳ. ಅಂದ್ರೆ ನಾವು ಫಸ್ಟ್ಲಿ ಏನು ಮಾಡಬೇಕು ಅಂತಂದ್ರೆ ನೀಟಾಗಿ ಹೇಳ್ಬಿಡ್ತೀನಿ ರೆಸಿಪಿ ಒಳಗೆ. ಫಸ್ಟ್ಲಿ ಏನಿಲ್ಲ, ನಿಮ್ಮ ಬೆಲ್ಲ ಮತ್ತು ಹುಣಸೆ ಹಣ್ಣು ಟ್ಯಾಮರಿಂಡ್ ಏನಂತೀವಿ ಅದನ್ನು ಒಂದು ಬೌಲ್ ಒಳಗೆ ನೆನೆ ಹಾಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಸ್ವಲ್ಪ ಗಟ್ಟಿ ನಮೂನಿ ಏನಂದ್ರೆ ನೀರು ಹಾಕೊಂಡು ಕಿಶಂದು ಎಲ್ಲ ಹುಳಿ ಬಿಡಂಗೆ ಇಟ್ಕೊಂಡಿರ್ಬೇಕು. ಏನೇನು ಬೆಲ್ಲ ಮತ್ತು ಹುಣಸಿಕಾಯಿ. ಅದಕ್ಕೆ ನಾವು ಏನಿಲ್ಲ ನೀಟಾಗಿ ಏನಂತಾರೆ ಫಸ್ಟ್ಲಿ ಇವೆಲ್ಲ ಹೋಳ್ಕೋಬೇಕು. ದ್ರಾಕ್ಷಿ ಆಗಿರ್ಬೋದು ಮತ್ತು ಇವು ಕರ್ಬೂಜ, ವಾಟರ್ ಮೆಲನ್ ಇವೆಲ್ಲ ಮಿಕ್ಸರ್ಗೆ ಹಾಕೋಬೇಕು. ಬನಾನ ಆಗಿರ್ಬೋದು ಮಿಕ್ಸರ್ಗೆ ಹಾಕ್ಕೊಂಡು ಏನು ನೀರು ಕಲಿಸ್ಕೊಂಡಿರ್ತೀವಿ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಬೇವಿನ ಹೂವನ್ನು ಭಾಳ ಮ್ಯಾಟ್ರ್ ಆಗ್ತದೆ. ಯಾಕಂದ್ರೆ ಬೇವು ಇರಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಇಲ್ಲಿ ನೋಡ್ರಿ ಮಾವಿನಕಾಯಿನ ನಾವು ಡೈರೆಕ್ಟ್ ಅದು ಬೌಲಿಗೆ ಹಿಂಗೆ ಗ್ರೇಟರ್ ಮಾಡ್ಕೊಳ್ಲಿಕ್ಕತ್ತೀವಿ, ತುರಿಲಿಕ್ಕತ್ತೀವಿ. ಅಜ್ವಾನೂ ಸ್ವಲ್ಪ ಹಾಕೋಬೇಕು. ಏನು ಗೋಡಂಬಿ ಮತ್ತು ಮನುಕ ಇಲ್ಲಿ ತೋರಿಸ್ಲಿಕ್ಕತ್ತೀನಿ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಪೌಡ್ರನ್ನ ಮತ್ತು ಅದಕ್ಕೆ ಹಾಕಬೇಕು. ಸಿಂಪಲ್ ಅದು ಏನೇನು ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಹಾಕಿಬಿಡೋದು ಅಷ್ಟೇ. ಈಸಿ ರೆಸಿಪಿ. ಆದರೆ ಟ್ಯಾಮ್ರಿಂಡ್ ಮತ್ತು ಬೆಲ್ಲದ ನೀರು ಇಟ್ಕೊಂಡು ಬೆಲ್ಲದ ನೀರಿಗೆ ಇವೆಲ್ಲ ಹಾಕಿಬಿಡೋದು. ಇವೆಲ್ಲ ಏನಂತ ಇವು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಹಾಕಬೇಕು. ಬನಾನನ್ನು ಕೂಡ ಗ್ರೇಟರ್ ಮಾಡ್ಕೋಬೇಕು, ಇಲ್ಲಾಂತಂದ್ರೆ ಮಿಕ್ಸಿಗೆ ಹಾಕೊಂಡು ಹಾಕೋಬೇಕು.
ಇದ್ರ ಪೌಡ್ರ್ ಏನಂತೀವಿ ಬಾದಾಮಿ ಪೌಡ್ರ್ ಕೂಡ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಆದಮೇಲೆ ಲಾಸ್ಟಿಗೆ ಬೇವಿನ ಹೂವು ಭಾಳ ಮ್ಯಾಟ್ರ್ ಆಗ್ತದೆ. ಬೇವಿನ ಹೂವು ಹಾಕೋಬೇಕು. ಹಾಕಿಸಂದು ಫ್ರಿಜ್ನಾಗ ಇಟ್ಬಿಡ್ಬೇಕು. ಫ್ರಿಜ್ನಾಗ ಯಾಕಂದ್ರೆ ಕೋಲ್ಡ್ ಬೇಕಾಗೋರು ಇಫ್ ಯು ವಾಂಟ್ ಟು ಡ್ರಿಂಕ್ ಕೋಲ್ಡ್ ನೀವು ಫ್ರಿಜ್ನಾಗ ಇಡ್ರಿ. ಬೇಡ ನಮಗೆ ಹಿಂಗೆ ಕುಡಿತೀವಿ ರಾ ಆಗಿ ಅಂದ್ರೆ ಹಂಗೂ ಕುಡಿಬೋದು, ಮತ್ತೇನು ಪ್ರಾಬ್ಲಮ್ ಇಲ್ಲ. ಭಾಳ ಕುಡಿಲಿಕ್ಕೆ ಹೋಗ್ಬೇಡ್ರಿ, ಮೋಷನ್ ಹತ್ತದ. ಅದಕ್ಕೋಸ್ಕರ ಹೇಳಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ಕುಡಿಬಾರ್ದು, ಯಾಕಂದ್ರೆ ಅದು ಹುಳಿ ಇರ್ತದೆ. ಅದಕ್ಕೋಸ್ಕರ ಹೇಳಲಿಕ್ಕತ್ತೀನಿ. ಬೇವಿನ ಹೂವು ಮರಿಬೇಡ್ರಿ, ಯಾಕಂದ್ರೆ ಅದೇ ಭಾಳ ಇಂಪಾರ್ಟೆಂಟ್. ಇದು ಜ್ಯೂಸ್ ಕತೆ ಅಂತ ಜ್ಯೂಸ್ ಕುಡಿಯೋದಷ್ಟೇ ಅಲ್ಲ, ಅದು ಕೂಡ ಇರಬೇಕು. ಯಾಕಂದ್ರೆ ಸ್ವೀಟ್ ಅಷ್ಟೇ ತಿನ್ನೋದಲ್ಲ, ಕಹಿನೂ ಇರಬೇಕು. ಜೀವನದಾಗ ಎರಡು ಈಕ್ವಲಿ ಇದ್ದಾಗ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ರೆಸಿಪಿನ ಶೇರ್ ಮಾಡೀನಿ. ಇನ್ನೊಂದು ವಿಷಯ ಹೇಳಲೇಬೇಕು, ಬೇವು ಮಾಡೀವಿ ಅಂತ ಅಂದ್ಕೇಶನ್ ಪಟಕನ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಪೂಜೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ, ನೈವೇದ್ಯ ಹಿಡಿದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾ ಇಲ್ಲಿ ಪೂಜೆ ಮಾಡಿ ಊದಿನ ಬತ್ತಿ ಬೆಳಿಕೇಶನ್ ನಾನೇ ಫಸ್ಟ್ ಕುಡಿದೆ. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು, ನಂಗೆ ಭಾರಿ ಇಷ್ಟ ಆಯಿತು. ಯಾಕಂದ್ರೆ ಇದು ನಾ ಡಯಟ್ ಮಾಡ್ಲಿಕ್ಕತ್ತೀನಿ ಇತ್ತೀಚೆಗೆ. ಇದು ಭಾಳ ಅಂದ್ರೆ ಭಾಳ ಅಂದ್ರೆ ಈಗ ನನಗೆ ಭಾಳ ನೀಡಿತ್ತು. ಇನ್ನೊಂದು ಹೇಳಬೇಕು, ಭಾಳ ಇದನ್ನು ಡಯಟ್ ಅದೇನಂತ ಕುಡಿದ್ಬಿಟ್ರೆ ಅದೇ ಹೇಳಿದ್ನಲ್ಲ ಮೋಷನ್ ಹತ್ತಂತ. ಯಾರೂ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ನೀವು ಟ್ರೈ ಮಾಡಿರಿ. ಬೇವು ಹಿಂಗೆ ಮಾಡಬೇಕು. ಭಾಳ ಜನ ತೋರಿಸ್ತಾರೆ ವಿಡಿಯೋಸ್. ಇದು ಕೂಡ ಅಷ್ಟೇ ಭಾಳ ಅಂದ್ರೆ ಭಾಳ ಅದ, ಭಾಳ ಈಸಿ ಅದ, ಭಾಳ ಸಿಂಪಲ್ ಅದ. ಇದಾಗಿತ್ತು. ಮತ್ತು ಇದನ್ನು ಸ್ಕಿಪ್ ಮಾಡಿದೆ ನೋಡಿರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ನೋಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನೋಡಿರಿ. ಮತ್ತು ಅಲ್ಲಿ ಬಾಜುಕ ಬೆಲ್ ಐಕಾನ್ ಅದ, ಅದ್ರ ಮೇಲೆ ಆಲ್ ಅಂತ ಕೊಡ್ರಿ. ಆಲ್ ಅಂತ ಕೊಟ್ಟರೆ ನಾವು ಮಾಡ್ತಕ್ಕಂಥ ನೋಟಿಫಿಕೇಷನ್ಸ್ ನಿಮಗೆ ಬರ್ತದೆ. ನೀವು ಪಡ ಹೋಗೇಶನ್ ನೋಡ್ಬೋದು. ಭಾಳ ಡ್ರ್ಯಾಗ್ ಮಾಡೋದು ಬೇಡ, ಭಾಳ ಮಾತಾಡೋದು ಬೇಡ. ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ಬಂದೇನಿ. ಇದು ಆಗಿತ್ತು ಇವತ್ತಿನ ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತು ಲಾಗರ ಆಗಲಿ ಏನಾದರೂ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಅಗೇನ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಎವ್ರಿ ಒನ್. ನಿಮ್ಮ ಜೀವನದಾಗ ಸಿಹಿನೂ ಬರಲಿ, ಕಹಿ ಇದ್ರೆ ಸಿಹಿ ಬರಲಿ, ಸಿಹಿ ಇದ್ರೆ ಕಹಿ ಎರಡೂ ಇದ್ದಾಗಲೇ, ಮಿಶ್ರಣ ಇದ್ದಾಗಲೇ ಮಾತ್ರ ಅದಕ್ಕೊಂದು ಏನಂತಾರೆ ರುಚಿ ಬರೋದಿರಲಿ. ಬರೀ ಸ್ವೀಟ್ ಇದ್ರೂ ಚಲೋ ಅನ್ಸೋದಿಲ್ಲ. ಬರೀ ಕಹಿ ಏನಂತಾರೆ ಸ್ವೀಟ್ ಹಾಕಿಸಂದು ಏನಪ್ಪ ಖಾರ ತಿನ್ಬೇಕಂತ ಅನಿಸ್ತದಲ್ಲ, ಹಾಗೆ ಕೂಡ ಕಹಿನೂ ಇರಬೇಕು. ಅದಕ್ಕೆ ಯುಗಾದಿ ಹಬ್ಬ ಅಂತಾರೆ. ವರ್ಷದ ಮೊದಲನೇ ಹಬ್ಬ. ನಮ್ಗೆ ಅಂದ್ರೆ ನಮ್ಮ ಏನಂತಾರೆ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಆಗಿದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಯುಗಾದಿನೇ ಹೊಸ ವರ್ಷ. ಹಾಗೆ ಯಾಕಂದ್ರೆ ಚಿಗುರ್ತಾವ, ಯಾಕಂದ್ರೆ ಬೇವು ಹೂವು ಬಿಡ್ತದೆ ಈ ಟೈಮ್ ಒಳಗೆ. ಅದಕ್ಕೋಸ್ಕರ ಯುಗಾದಿನೇ ನಮ್ಮ ಹೊಸ ವರ್ಷ. ಹಾಗಾಗಿ ಇದು ನಮ್ಮ ಸಂಪ್ರದಾಯನ ಯಾರೂ ಮಿಸ್ ಏನು ಯುಗಾದಿ ಸೆಲೆಬ್ರೇಟ್ ಮಾಡಿರಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ. ಭಾಳ ಮಾತಾಡಿದೆ ಅಂತ ನನಗೆ ಅನಿಸ್ಲಿಕ್ಕತ್ತದ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಬಾಯ್.